students, welcome to my YouTube channel. Myself Madhu. So my YouTube channel is Science Maths Academy 2023. In this YouTube channel you will get everything about class 10th math science. So tricky methods, old question papers will be solved, new question papers, new model papers will be solved. So everything will be get in only one channel. So please like my videos, share my videos, and please don't forget to subscribe my channel and please press the bell icon. Any doubt is there, please comment in the comment box. Thank you. Hi everyone. In this video we are continuing carbon and its compound previous year question paper of class 10th. In the previous video we have answered up to 12th question. In this video we are continuing from 13th question. It is a MCQ question. If one hydrogen atom of propane is replaced by a ketone group, then the molecular formula of the compound obtained is. So they have given 4 options here. Now let us see which is the option. So ಮೊದಲನೇದಾಗಿ ಪ್ರೋಪೇನ್ ಇದೆ. ಪ್ರೋಪೇನ್ನಲ್ಲಿ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದ್ರೆ ಯಾರಿಂದ ರೀಪ್ಲೇಸ್ ಮಾಡಬೇಕು? ಒನ್ ಹೈಡ್ರೋಜನ್ನ ಕೀಟೋನ್ ಗ್ರೂಪ್ ರೀಪ್ಲೇಸ್ ಮಾಡುತ್ತೆ. ಹಾಗಾದರೆ ನಮಗೆ ರೀಪ್ಲೇಸ್ ಆದಾಗ ಏನು ಸಿಗುತ್ತೋ ಆ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾನ ಬರಿಬೇಕು ನಾವೀಗ. ಸೊ ನಾವು ಲೆಟ್ ಅಸ್ ಆನ್ಸರ್ ದ 13th ಕ್ವಶನ್. ನಾನೀಗ ಫಸ್ಟು ಪ್ರೋಪೇನ್ ಬರ್ಕೊತೀನಿ. ಸೊ ಪ್ರೋಪೇನ್ ಅಂದರೆ ಏನು? C3H8. ಸೊ 3 ಕಾರ್ಬನ್ನು. ಸೊ 3 2s 6 + 2 8 ಹೈಡ್ರೋಜನ್ನು. ಸೊ ಇದಕ್ಕೆ ನಾನು ಫಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬರೆದುಬಿಡ್ತೀನಿ. ಸ್ಟ್ರಕ್ಚರಲ್ ಫಾರ್ಮುಲಾ 1 2 3 ಕಾರ್ಬನ್. ಸೊ ಟೆಟ್ರಾವೇಲೆನ್ಸಿ. ಸೊ ಇದು ಟೆಟ್ರಾವೇಲೆಂಟ್ ಆಯಿತು. ಈ ಕಾರ್ಬನ್ 1 2 3 4 ಇದು ಕೂಡ ಟೆಟ್ರಾವೇಲೆಂಟ್ ಆಯಿತು. ನೆಕ್ಸ್ಟ್ ಇದು 1 2 3 4 ಇದು ಕೂಡ ಟೆಟ್ರಾವೇಲೆಂಟ್ ಆಯಿತು. ಸೊ ಈಗ ನಾನು ಈ ಹೈಡ್ರೋಜನ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಹೈಡ್ರೋಜನ್ನ ಯಾರಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂದರೆ ಬೈ ಕೀಟೋನ್ ಗ್ರೂಪಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ನೋಡಿ, ಅದಕ್ಕೆ ನಾನು ಈಗ ಕೀಟೋನ್ ಗ್ರೂಪ್ ಒನ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಕೀಟೋನ್ ಗ್ರೂಪ್ ಅದನ್ನು ಈಗ ಬರಿತೀನಿ. H ಫಸ್ಟು 3 ಕಾರ್ಬನ್ 1 2 3. ಈ ಕಾರ್ಬನ್ನ ಟೆಟ್ರಾವೇಲೆನ್ಸಿ ಮಾಡೋಣ 1 2 3 4. ನೆಕ್ಸ್ಟ್ ಈ ಕಾರ್ಬನ್ನ 1 1 2 3 4. ಈಗ ಮಧ್ಯದಲ್ಲಿದೆಯಲ್ಲ ಈ ಕಾರ್ಬನ್ಗೆ ನಾನು ಕೀಟೋನ್ ಗ್ರೂಪ್ನ ಸೇರಿಸ್ತೀನಿ. ಕೀಟೋನ್ ಯಾವುದು? ದಟ್ ಈಸ್ C ಡಬಲ್ ಬಾಂಡ್ O. C ಡಬಲ್ ಬಾಂಡ್ O. ಇನ್ನು ಇದಕ್ಕೆ ಟೆಟ್ರಾವೇಲೆನ್ಸಿ ಆಗಬೇಕು ಅಂದರೆ 1 2 3 ಇನ್ನೊಂದು ಹೈಡ್ರೋಜನ್ನ ಬರೀತೀನಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ವೆನ್ ಒನ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಕೀಟೋನ್. ಒಂದು ಹೈಡ್ರೋಜನ್ನ ಕೀಟೋನ್ ರೀಪ್ಲೇಸ್ ಮಾಡಿದ್ರೆ ಹೀಗೆ ಬರುತ್ತೆ ಸ್ಟ್ರಕ್ಚರಲ್ ಫಾರ್ಮುಲಾ. ಈಗ ನೀವು ಕೌಂಟ್ ಮಾಡ್ಕೊಳ್ಳಿ. ಹೌ ಮೆನಿ ಕಾರ್ಬನ್ ಆರ್ ದೇರ್? 1 2 3 4 4 ಕಾರ್ಬನ್. ದೆನ್ ಹೈಡ್ರೋಜನ್ ಕೌಂಟ್ ಮಾಡ್ಕೊಳ್ಳಿ 1 2 3 4 5 6 7. ನೋಡಿ, ಇದು ಟೆಟ್ರಾವೇಲೆಂಟ್ ಆಗಬೇಕು ಅಂದರೆ 1 2 3 ಇನ್ನೊಂದು ಹೈಡ್ರೋಜನ್ ಇಲ್ಲಿ ಸೇರಿಸ್ಬೇಕು ನಾನು. ಹಾಗಾದರೆ ಟೋಟಲು ಇಲ್ಲಿ 3 3 + 3 6 + 1 7 + 1 8. ದಟ್ ಈಸ್ C4H8. ಇನ್ನು ಉಳಿದಿದ್ದು O. ಸೊ C4H8O ಈಸ್ ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಒನ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ಬೈ ಕೀಟೋನ್. ಸೊ ಹಾಗಾದರೆ ಅಮಾಂಗ್ ದಿಸ್ ಈಸ್ ದ ಆನ್ಸರ್ ವಾಟ್ ವಿ ಗಾಟ್. ಸೊ ಈ ಆಪ್ಷನ್ ಎಲ್ಲಿದೆ ನೋಡಿ? ಆನ್ಸರ್ ಆಪ್ಷನ್ ಯಾವ ಆಪ್ಷನಲ್ಲಿದೆ ನೋಡಿ? ಆಪ್ಷನ್ ಎನಲ್ಲಿದೆ, C4H8O. ಸೊ ದಿಸ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ obtained when one hydrogen is replaced by ketone group. Now let us move for the next question, that is 14th question. What is esterification reaction? So what is esterification reaction? It is defined as a reaction between ethanoic acid, and ethanol in presence of
concentrated H2SO4 to form esters and water is called esterification. ಇದು ವೆರಿ ಇಂಪಾರ್ಟೆಂಟು. ಈ ಸಲ ಎಕ್ಸಾಮ್ಗೆ ಈ ಕ್ವಶನ್ ಬರ್ಬೋದು. ವಾಟ್ ಈಸ್ ಎಸ್ಟರಿಫಿಕೇಶನ್? ಸೊ ಅದಕ್ಕೆ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಈ ಕ್ವಶನ್ನ ಬಗ್ಗೆ. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ 15th ಕ್ವಶನ್. ಸೊ ಕ್ವಶನ್ ನಂಬರ್ 15 ಹೀಗಿದೆ. an example for ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಈಸ್. ಇವುಗಳಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಯಾವುದು ಅಂತ ನೋಡೋಣ. ಸ್ಯಾಚುರೇಟೆಡ್ ಅಂತ ಬಂದಾಗ ಜನರಲ್ ಫಾರ್ಮುಲಾ CnH2n+2 ಇರಬೇಕು. ನೋಡಿ ಆಪ್ಷನ್ ಎ ಕಾರ್ಬನ್ 2, ಹೈಡ್ರೋಜನ್ 2 2s are 4, 4 + 2 is 6. ಹಾಗಾದರೆ ವಿಚ್ ಈಸ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಮಾಂಗ್ ದ ಫಾಲೋಯಿಂಗ್? ಇಟ್ ಈಸ್ ಆಪ್ಷನ್ ಎ, ದಟ್ ಈಸ್ C2. Option A, C2H6 is the saturated hydrocarbon. Now let us move for question number 16. So question number 16 ಗೆ ಹೋಗೋಣ. So question number 16 ಹೀಗಿದೆ. The molecular formula of 3 carbon compound which are in homologous series are C2H6, C3H8, C4H10. The suitable general formula for these compound is dash ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ನೋಡೋಣ. 2 ಡಬಲ್ ಮಾಡಿದ್ರೆ 4, 4ಗೆ 2 ಆ್ಯಡ್ ಮಾಡಿದ್ರೆ 6. ಹಾಗಾದರೆ ಇಲ್ಲಿ ನಾವು CnH2n+2ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಆಪ್ಷನ್ ನೋಡಿ ಎಲ್ಲಿದೆ, ಇಟ್ ಈಸ್ ಆಪ್ಷನ್ ಡಿ, CnH2n+2. ಸೊ ದ ರೈಟ್ ಆನ್ಸರ್ ಫಾರ್ 16th ಕ್ವಶನ್ ಈಸ್ ಆಪ್ಷನ್ ಡಿ, ದಟ್ ಈಸ್ CnH2n+2. Now let us move for 17th question. So what is 17th question? So 17th question already ನಾವು ಆನ್ಸರ್ ಮಾಡಿದ್ದೀವಿ. ಅದೇನಪ್ಪ ಅಂದರೆ ಎಕ್ಸ್ಪ್ಲೈನ್ ದಿ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಒಂದು, ಜೊತೆಗೆ ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಕನ್ವರ್ಟಿಂಗ್ ಎಥೆನಾಲ್ ಇಂಟು ಎಥೆನಾಯಿಕ್ ಆ್ಯಸಿಡ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಈಕ್ವೇಷನ್ಸ್. ಸೊ ಎರಡನ್ನ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ. ಸೊ ನಾವು ವಾಟ್ ಎಕ್ಸ್ಪ್ಲೈನ್ ದ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಇದೆ. ಫಸ್ಟ್ ಸ್ಟೆಪ್ಪಲ್ಲಿ ಲೆಟ್ ಅಸ್ ಸಿ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಸೋಪ್ ಮಾಲಿಕ್ಯೂಲ್. ಸೊ ಎ ಸೋಪ್ ಮಾಲಿಕ್ಯೂಲ್ ಅಂತ ಬಂದಾಗ ಎ ಟೈಲ್ ಪಾರ್ಟ್ ವಿಚ್ ಈಸ್ ಎ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ವಿಚ್ ಈಸ್ ಹೈಡ್ರೋಫೋಬಿಕ್, ದಟ್ ಈಸ್ ಫಿಯರ್ ಆಫ್ ವಾಟರ್. ದೆನ್ ಎಡ್ ಪಾರ್ಟ್, ಇಟ್ ಈಸ್ ಎ ಕಾರ್ಬೋಕ್ಸಿಲಿಕ್ ಪಾರ್ಟ್ ಆ್ಯಂಡ್ ಇಟ್ ಈಸ್ ಹೈಡ್ರೋಫಿಲಿಕ್ ವಿಚ್ ಹ್ಯಾಸ್ ಅಫೆಕ್ಷನ್ ಟುವರ್ಡ್ಸ್ ವಾಟರ್. ಇದು ಫಸ್ಟು ಸೋಪಿನ ಮಾಲಿಕ್ಯೂಲಿನ ಸ್ಟ್ರಕ್ಚರ್ ಬರಿತೀವಲ್ಲ, ಅದು ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ಪಿಗೆ ಬರೋಣ. ಸೊ ವೆನ್ ದ ಕ್ಲೋತ್ಸ್ ಈಸ್ ರಬ್ಡ್ ವಿತ್ ಸೋಪ್, ಅರೌಂಡ್ ದ ಡರ್ಟ್ ಪ್ರೆಸೆಂಟ್ ಇನ್ ದ ಕ್ಲೋತ್ಸ್, the soap molecule are arranged like this. This arrangement of cluster of soap is called micellae. So formation of micellae is the second step. Then coming to the third step, when clothes are flushed with water, it has more attraction with water, therefore water takes away head takes away tile, and tile takes away dirt. Like this, the dirt will be removed from the clothes. So this is what we have to write for, that is what we call cleansing action of soap. Now let us answer the second question. That is, the second question is explain the method of converting ethanol into ethanoic acid with the help of ಕೆಮಿಕಲ್ ರಿಯಾಕ್ಷನ್ ಅಂತ ಇದೆ. ಇದನ್ನು ಕೂಡ ನಾವು ಆಲ್ರೆಡಿ ಆನ್ಸರ್ ಮಾಡಿದ್ದೀವಿ. ಸೊ ಇನ್ನೊಂದ್ಸಲಿ ಅದನ್ನು ನೋಡ್ಕೊಳ್ಳೋಣ ಹೇಗೆ ಅಂತ. ಸೊ ಲೆಟ್ ಅಸ್ ಆನ್ಸರ್ ದಟ್ ಕ್ವಶನ್. ಎಥೆನಾಲ್ ಈಸ್ ಕನ್ವರ್ಟೆಡ್ ಇಂಟು ಎಥೆನಾಯಿಕ್ ಆಸಿಡ್ by oxidation reaction by using oxidizing agent like alkaline potassium permanganate or alkaline potassium dichromate. ಸೊ ಅದಕ್ಕೆ ಈಕ್ವೇಷನ್ ಬರೆಯೋದಾದರೆ ಹೀಗೆ ಬರೆಯೋಣ. ಸೊ ದಿಸ್ ಈಸ್ ಆಲ್ಕೋಹಾಲ್ CH3CH2OH in presence of alkaline potassium permanganate or alkaline potassium dichromate. When it is heated, ethanol is converted into ethanoic acid. This ಕನ್ವರ್ಷನ್ ಆಫ್ ಎಥೆನಾಲ್ ಇಂಟು ಎಥೆನಾಲನ್ನು ಎಥೆನಾಯಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಕನ್ವರ್ಟಿಂಗ್ ಎಥೆನಾಲ್ ಇಂಟು ಎಥೆನಾಯಿಕ್ ಆ್ಯಸಿಡ್. ಸೊ ಲೈಕ್ ದಿಸ್ we have to write this equation.
CH3 CH2OH will become CH3COOH. So this is ethanol and this is ethanoic acid. So now let us move for 18th question. 18th question ಗೆ ಹೋಗೋಣ. So 18th question ಹೀಗಿದೆ. Explain the formation of covalent bond by taking the example of methane and write the electron dot structure of methane. So ಈ question explain the formation of covalent bond by taking the example of methane. So methane example ತಗೊಂಡು ನಾವು ಇದನ್ನ explain ಮಾಡೋಣ. So let us go for question number 18. So question number 18 ಅಲ್ಲಿ ಹೀಗೆ ತಗೋಣ. ಫಸ್ಟ್ ಕಾರ್ಬನ್ ತಗೊಂತೀನಿ ನಾನು. ಸೊ ಕಾರ್ಬನ್ atomic number of carbon is 6. Next hydrogen I will take. The atomic number of hydrogen is 1. So electron distribute ಮಾಡಿದ್ರೆ KLMN. So 2 4. Then KLMN hydrogen atomic number 1. ಹಾಗಾದರೆ ಈ ಸೊ ದಟ್ ಈಸ್ ಕಾರ್ಬನ್ ತನ್ನಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ ಇಟ್ಕೊಂಡಿದೆ. ಸೊ ಈ 4 ಎಲೆಕ್ಟ್ರಾನು ನೈಬರಿಂಗ್ ಆಟಮಿನ 4 ಎಲೆಕ್ಟ್ರಾನ್ಸ್ ಜೊತೆಗೆ ತನ್ನ ಎಲೆಕ್ಟ್ರಾನ್ನ ಶೇರ್ ಮಾಡೋ ಮೂಲಕ ಇಟ್ ಫಾರ್ಮ್ಸ್ ಎ ಕೋವಾಲೆಂಟ್ ಬಾಂಡ್. ನೆಕ್ಸ್ಟ್ ಹೈಡ್ರೋಜನ್. ಸೊ ಹೈಡ್ರೋಜನ್ ತನ್ನ ಹತ್ರ 1 ಎಲೆಕ್ಟ್ರಾನ್ ಇದೆ. ಬೈ ಗೇನಿಂಗ್ 1 ಎಲೆಕ್ಟ್ರಾನ್ ಆರ್ ಬೈ ಶೇರಿಂಗ್ 1 ಎಲೆಕ್ಟ್ರಾನ್ ವಿತ್ ಕಾರ್ಬನ್, ಸೊ ಇಟ್ ವಿಲ್ ಬಿಕಮ್ ಸ್ಟೇಬಲ್. ಸೊ ಹಾಗಾದರೆ ಅದನ್ನು ಮೀಥೇನ್ನ ಈಗ ಬರೆಯೋಣ. ನಮಗೆ ಗೊತ್ತಿದೆ. ಸೊ ಮೀಥೇನ್ ಅಂತ ಬಂದಾಗ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ CH4. ದಟ್ ಈಸ್ 1 carbon will share 4 electrons, 4 hydrogen electrons of 4 hydrogen. So molecular formula of methane is CH4. ಇದಕ್ಕೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೆಯೋಣ ನಾವೀಗ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೆದ್ರೆ, ಸೊ ಕಾರ್ಬನ್, ಅರೌಂಡ್ ಕಾರ್ಬನ್ 4 hydrogen atoms are there. Each hydrogen atom has 1 electron. So carbon has 4 valence electron. 1 2 3 4. This hydrogen will share 1 electron with carbon and it will become stable. This one also share 1 electron with carbon and become stable. So this is also same and the last one is also same. ಫಸ್ಟು ಹೈಡ್ರೋಜನ್ನ ನಾವು ಸ್ಯಾಟಿಸ್ಫೈ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಉಳಿಯೋನು ದಟ್ ಈಸ್ ಕಾರ್ಬನ್. ಸೊ ಕಾರ್ಬನ್ಗೆ ನೋಡಿ 2 2 + 2 4 4 + 2 6 6 + 2 8. ಸೊ ಈ ರೀತಿ ನಾವು ನೋಡಿ ಈ ಥರ ನಾವು ಎಲೆಕ್ಟ್ರಾನ್ನ ಶೇರ್ ಮಾಡಬೇಕು. ದಿಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ covalent bond. The bond formed due to sharing of electrons is called as covalent bond, and this is the electron dot structure for methane. So like this we have to answer this question. ಇಲ್ಲಿ ಎಲೆಕ್ಟ್ರಾನ್ಗಳು ಶೇರ್ ಆಗಿರೋದ್ರಿಂದ ಸೊ ವಾಟ್ ಟೈಪ್ ಆಫ್ ಬಾಂಡ್ ಈಸ್ ಫಾರ್ಮ್ಡ್? ಕೋವಾಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್. ನೋಡಿ ಅದನ್ನು ಬರಿಬೇಕಾದ್ರೆ ನಾವು ಈಗ ಬರಿತೀವಿ. ಕಾರ್ಬನ್ ನೋಡಿ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಸೊ H H H H. 1 carbon will share 4 electrons. So this is the electron dot structure for carbon. Now let us move for 19th question. So the next question is write the structural formula of butane and ethanoic acid. First butane na bariyana. Let us write the structural formula for butane. But andre 4 carbon ANE ಆಗಿರೋದ್ರಿಂದ C ಜನರಲ್ ಫಾರ್ಮುಲಾ CnH2n + 2. ಹಾಗಾದರೆ H ಇಲ್ಲಿ N ಜಾಗದಲ್ಲಿ 4 ಕೊಡೋಣ. 2 4s 8 8 + 2 is 10. ಸೊ ಇಲ್ಲಿ ANE ಇರೋದ್ರಿಂದ ಸಿಂಗಲ್ ಬಾಂಡ್ ಯೂಸ್ ಮಾಡಬೇಕು. 1 2 3 4. ದೆನ್ ಯು ಶೇರ್ ದ ಹೈಡ್ರೋಜನ್. ಸೊ ಪ್ರತಿಯೊಂದು ಕಾರ್ಬನ್ಗೂ ಹೈಡ್ರೋಜನ್ನ ಈ ರೀತಿ ಶೇರ್ ಮಾಡ್ತಾ ಹೋಗಬೇಕು. ಸೊ ಬೈ ಶೇರಿಂಗ್ ಆಫ್ electrons between carbon and other atoms. So this is the structural formula for butane. Now let us write the structural formula for ethanoic acid. Ethanoic acid is also called as acetic acid. Now let us write the electron dot structure for ethanoic acid. So how to write the dot structure for ethanoic acid? ಹೇಗೆ ಬರೆಯೋದು? ಸೊ ನೋಡಿ ಎತ್ ಅಂತ ಬಂದಾಗ 2 ಕಾರ್ಬನ್ ಬರೀಬೇಕು. ಓಕೆ, 2 ಕಾರ್ಬನ್ ಆಯಿತು. ನೆಕ್ಸ್ಟು ಎಥೆನಾಯಿಕ್ ಆ್ಯಸಿಡ್ ಅಂದರೆ ಕಾರ್ಬೋಕ್ಸಿಲಿಕ್
ಗ್ರೂಪಿಗೆ ಬರುತ್ತೆ. ಹಾಗಾದ್ರೆ ಅದನ್ನು ಈಗ ಬರೆಯೋಣ. ಡಬಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಓ ಎಚ್, ಡಬಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಓ ಎಚ್. ಸೊ ಇದು ಟೆಟ್ರಾವೇಲೆಂಟ್ ಆಗಬೇಕು ಈ ಕಾರ್ಬನ್ ಅಂದರೆ 1 2 3 ಸೊ 4. ಇದು ಟೆಟ್ರಾವೇಲೆಂಟ್ ಆಯಿತು. ಈಗ ಇದನ್ನು ಟೆಟ್ರಾವೇಲೆನ್ಸಿ ಮಾಡಿ 1 2 3 4. Then what is this is the structural formula for ethanoic acid. So ಇದಕ್ಕೆ ನಾವೀಗ let us write the molecular formula. CH3 ನೋಡಿ, CH3 COOH. So CH3 COOH is the molecular formula for ethanoic acid, and this is the structural formula for ethanoic acid. So like this we have to answer this 19th question. Now let us move for 20th question. So 20th question na ನಾವು next answer ಮಾಡೋಣ. The 20th question is explain the addition and substitution reaction with the help of examples ಅಂತ ಹೇಳಿಯೇನೆ. So now let us answer first addition reaction explain ಮಾಡೋಣ. So what is addition reaction? So addition reaction ಅಂದ್ರೆ ಏನು? So addition reaction ಅಂದ್ರೆ a reaction in which hydrogen is passed through unsaturated hydrocarbon in presence of nickel or palladium as a catalyst to get saturated hydrocarbon. To get a reaction in which hydrogen is passed through unsaturated hydrocarbon in presence of nickel or palladium as a catalyst to get saturated hydrocarbon. So let us take the example. So example ತಗೋಣ. ಇಲ್ಲಿ I will take an example of ethene ತಗೊಂತೀನಿ. So ethene which is unsaturated hydrocarbon, when hydrogen is passed through ethene in presence of nickel or palladium as a catalyst, ethene is converted into ethane. Thene unsaturated, thane saturated, ENE unsaturated, ANE saturated. So ಅದಕ್ಕೆ ನಾವಾಗ ಇದಕ್ಕೊಂದು ಈಕ್ವೇಶನ್ ಬಿಡೋಣ. ದಟ್ ಈಸ್ ethene ಅಂದರೆ C2H4. For this one add hydrogen in presence of nickel or palladium as a catalyst. It is converted into, so when hydrogen is added it will become C2H6. This is unsaturated and this is saturated. So like this we have to explain, that is addition reaction. Now let us explain what is substitution reaction. So substitution reaction andre eno? So let us answer this one. So substitution reaction is a reaction in which saturated hydrocarbon reacts with chlorine in presence of sunlight to get substituted product. Is called as substitution reaction. Next example, or you can define substitution reaction as ಈ ಥರನೂ ಡಿಫೈನ್ ಮಾಡ್ಬೋದು ಅದನ್ನು. ಸೊ ಏನಪ್ಪ ಅಂದರೆ ಎ ರಿಯಾಕ್ಷನ್ ಇನ್ ವಿಚ್ ಒನ್ ಆಟಮ್ ಈಸ್ ರೀಪ್ಲೇಸ್ಡ್ ಬೈ ಅನದರ್ ಆಟಮ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಲೈಕ್ ದಟ್ ಆಲ್ಸೋ ಯು ಕ್ಯಾನ್ ಡಿಫೈನ್. ಸೊ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮೀಥೇನ್ನ ಎಕ್ಸಾಂಪಲ್ ತಗೊತೀನಿ. ಸೊ ಮೀಥೇನ್ನ ಬರೆಯೋದಾದರೆ ಹೀಗೆ ಬರಿತೀನಿ ನಾನು. ಸೊ ದಟ್ ಈಸ್ CH4, it is a methane.
when it reacts with chlorine in presence of sunlight, it forms substituted product CH3Cl plus HCl. This CH3Cl is called as what? It is called as chloromethane. It is called as chloromethane. ಇದನ್ನ ಕ್ಲೋರೋಮೀಥೇನ್ ಅಂತ ಕರೆಯೋಣ. It is called as chloromethane. So this is saturated hydrocarbon. This saturated hydrocarbon reacts with chlorine in presence of sunlight to form a substituted product. This is the substituted product that is called chloromethane and hydrochloric acid. ಸೊ ಇದರೊಳಗೆ ಇನ್ನೂ ಒಂದು ಸಬ್ ಕ್ವಶನ್ ಇದೆ. ಅದು ಏನಪ್ಪ ಅಂದರೆ C2H6 ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಟ್ ನಾಟ್ ಅಡಿಷನ್ ರಿಯಾಕ್ಷನ್. ಈ C2H6 ಅಂದರೆ ಇಟ್ ಈಸ್ ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ ಬಟ್ ಅಡಿಷನ್ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಬರೆಯೋಣ ಬಿಕಾಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ hydrocarbon are stable, or saturated hydrocarbons are stable, or they are less reactive. Saturated hydrocarbons are stable or they are less reactive and hence they will not undergo addition reaction. So ಇಷ್ಟನ್ನ ನಾವು ಯಾಕೆಂದರೆ ಇದು ಸ್ಟೇಬಲ್ ಆಗಿದೆ ಅಥವಾ ಲೆಸ್ ರಿಯಾಕ್ಟಿವ್ ಆಗಿದೆ ಅಂತ ಬರೀಬೇಕು. ದೇರ್ ಫಾರ್ ಇಟ್ ವಿಲ್ ನಾಟ್ ಅಂಡರ್ಗೋ it will not undergo addition reaction but it will undergo substitution reaction. So like this we have to answer this question. ಸೊ ಈಗ ನೆಕ್ಸ್ಟು ನಾವು ಲೆಟ್ ಅಸ್ ಮೂವ್ ಫಾರ್. ಅದರೊಳಗಡೆ ಇನ್ನೂ ಒಂದು ಕ್ವಶನ್ ಇದೆ, ಸಬ್ ಕ್ವಶನ್ನು. ಅದೇನಪ್ಪ ಅಂದರೆ ಎಕ್ಸ್ಪ್ಲೈನ್ ಹೌ ಸೋಪ್ ಕ್ಲೀನ್ಸ್ ಕ್ಲೋತ್ಸ್. ಒಂದು ಮೋರ್ ಅಮೌಂಟ್ ಆಫ್ ಸೋಪ್ ಈಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲೋತ್ಸ್ ಇನ್ ಹಾರ್ಡ್ ವಾಟರ್ ವೈ ಅಂತ ಇದೆ. ಈಗ ಎಕ್ಸ್ಪ್ಲೈನ್ ನಾವು ಇದು ಆಲ್ರೆಡಿ ಆನ್ಸರ್ ಮಾಡಿದ್ದೀವಿ. ದಟ್ ಈಸ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಇದೆಯಲ್ಲ, ಇದನ್ನು ಆಲ್ರೆಡಿ ನಾವು ಆನ್ಸರ್ ಮಾಡಿದ್ದೀವಿ. ಸೊ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪಲ್ಲಿ ನಾವು ಅದನ್ನು ನೋಡಿದ್ದೀವಿ. ಏನಂದರೆ ಮೊದಲನೇ ಪಾಯಿಂಟು ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್. ಒಂದು ಸೋಪ್ ಮಾಲಿಕ್ಯೂಲ್ ಅಂದರೆ ಇಟ್ ಹ್ಯಾಸ್ ಟೈಲ್ ಪಾರ್ಟ್ ವಿಚ್ ಈಸ್ ಎ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ವಿಚ್ ಈಸ್ ಹೈಡ್ರೋಫೋಬಿಕ್, and the head part that is carboxylic part which is hydrophilic. It has fear of water, it has affection towards water. ಇದು ಫಸ್ಟ್ ಸ್ಟೆಪ್ ಸ್ಟ್ರಕ್ಚರ್ ಬರ್ ತೋರಿಸ್ಬೇಕು. ಎರಡನೇ ಸ್ಟೆಪ್ಪು ಫಾರ್ಮೇಷನ್ ಆಫ್ ಮಿಸೆಲೆ ತೋರಿಸ್ಬೇಕು. when the cloth is rubbed with soap around the dirt, the soap molecules are arranged in this form of cluster. This cluster of soap molecule is called as micellae. So formation of micellae is the second step. In the third step, when clothes are flushed with water, so head has more affection towards water. Therefore water takes away head takes away tile takes away dirt. Therefore the dirt is removed from the clothes. Like this the cleansing action of soap will takes place. So ಇದು ಒಂದಾಯಿತು. ಇದಕ್ಕೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾನೆ. ಅದೇನಪ್ಪ ಅಂದರೆ ಮೋರ್ ಅಮೌಂಟ್ ಆಫ್ ಸೋಪ್ ಇಸ್ ರಿಕ್ವೈರ್ಡ್ ಟು ಕ್ಲೀನ್ ದ ಕ್ಲೋತ್ಸ್ ಇನ್ ಹಾರ್ಡ್ ವಾಟರ್ ವೈ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ನಾವು ಆನ್ಸರ್ ಮಾಡೋದಾದರೆ ಸೊ ಲೆಟ್ ಅಸ್ ಆನ್ಸರ್ ಲೈಕ್ ದಿಸ್. ಬಿಕಾಸ್ ಸೊ ನಾವು ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಬಿಕಾಸ್ ಹಾರ್ಡ್ ವಾಟರ್ contains calcium and magnesium ions, so soap forms scum with calcium or magnesium ion. Since it forms scum with calcium and magnesium ion present in hard water, so that is more soap is required to clean the clothes in hard water. ಹಾಗಾದರೆ ಅದನ್ನು ಈಗ ಬರೆಯೋಣ. C17H35 COONA. This is soap.
reacts with calcium present in water, hard water to form C17H35 COO, and this is called COOCA. This is called scum. ಇದನ್ನೇ ನಾವು ಸ್ಕಮ್ ಅಂತ ಕರೆಯೋದು, ಪ್ಲಸ್ Na. ಸೊ ಇದು ಸ್ಕಮ್ ಫಾರ್ಮೇಷನ್ ಆಗುತ್ತೆ. ಈ ಸ್ಕಮ್ ಈಸ್ ನಥಿಂಗ್ ಬಟ್ ವೈಟ್ PPT. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಇದನ್ನೇ ನಾವು ಸ್ಕಮ್ ಅಂತ ಕರಿತೀವಿ. ಈ ಸ್ಕಮ್ ಫಾರ್ಮೇಷನ್ ಆಗೋದ್ರಿಂದ ಸೊ ಇಟ್ ವಿಲ್ ಟೇಕ್ ಮೋರ್ ಸೋಪ್ ಟು ಕ್ಲೀನ್ ಕ್ಲೋತ್. ಸೊ ದಿಸ್ ಈಸ್ ಅಬೌಟ್ 20th question. Now let us move for 21st question. Identify the correct electronic dot structure of nitrogen molecule in the following ಅಂತ ಇದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ಈಗ ನೋಡಿ, ಆಪ್ಷನ್ ಎ ಕರೆಕ್ಟ್ ಆಗಿದೆ. ಯಾಕೆಂದರೆ ಸೊ ನೈಟ್ರೋಜನ್ನು, ಸೊ ಟೋಟಲ್ಲು ನೈಟ್ರೋಜನ್ನಿನ ವೇಲೆನ್ಸ್ ಎಲೆಕ್ಟ್ರಾನು 1 2 3 4 5. ಸೊ 5 ಇದೆ. ಇಟ್ ರಿಕ್ವೈರ್ಸ್ 3 more electrons to complete its shell. ಸೊ ಅದರಿಂದ ನೋಡಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಒನ್. ಸೊ ಇಲ್ಲಿ 5 ಇದೆ, ಈ 3ನ್ನ ಸೇರಿಕೊಂಡು ಕಂಪ್ಲೀಟ್ ಮಾಡ್ಕೊಳುತ್ತೆ. ಈ ನೈಟ್ರೋಜನ್ ಹತ್ರ 5 ಇದೆ, ಈ 3ನ್ನ ಸೇರಿಸ್ಕೊಂಡು ಇಟ್ ವಿಲ್ ಕಂಪ್ಲೀಟ್ ಇಟ್ ಶೆಲ್. Therefore, the right answer for 21st question is option A, that is nitrogen 1 2 3 4 5. ಇದು ಒಂದು ನೈಟ್ರೋಜನ್, ಇನ್ನೊಂದು ನೈಟ್ರೋಜನ್ 1 2 3 4 5. ನೋಡಿ, ಈ ನೈಟ್ರೋಜನ್ನು ಈ ಥರ ಶೆಲ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ. ಸೊ 3 + 5 8 ಆಯಿತು. ಸೊ ಇದು ಈ ರೀತಿ ಕಂಪ್ಲೀಟ್ ಮಾಡ್ಕೊಳುತ್ತೆ. 3 3 6 + 2 8. ಸೊ ಲೈಕ್ ದಿಸ್ ಇಟ್ ವಿಲ್ ಕಂಪ್ಲೀಟ್ ಇಟ್ಸ್ ಶೆಲ್. ಸೊ ಈ ರೀತಿ ನಾವು, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ 22nd question. ಸೊ 22nd question ಏನಿದೆ, ದ ನೇಮ್ ಆ್ಯಂಡ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ unsaturated hydrocarbon having the general formula CnH2n and containing 3 carbon. ಸೊ CnH2n ಅಂದರೆ ಇದು ಆಲ್ಕೀನ್ಗೆ ಬರುತ್ತೆ. ಆಲ್ಕೀನಲ್ಲಿ ಕಾರ್ಬನ್ 3 ಇದ್ದರೆ ಅದನ್ನು ಪ್ರೋಪೀನ್ ಅಂತ ಕರಿತೀವಿ. ಹಾಗಾದರೆ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ ಇದೆ ನೋಡಿ, ಆಪ್ಷನ್ ಡಿ ಪ್ರೋಪೀನ್. ಸೊ ಪ್ರೋಪೀನ್ ಈಸ್ ದ ಆನ್ಸರ್ ಫಾರ್ 22nd. ಆಪ್ಷನ್ ಡಿ ಪ್ರೋಪೀನ್. ಸೊ ಪ್ರೋಪೀನ್ ಅಂದರೆ C3H6. Then let us move for 23rd question. So can detergent be used to test hardness of water? Give reason. So ಒಂದು ವಾಟರು ಹಾರ್ಡಾ ಸಾಫ್ಟಾ ಅಂತ ಡಿಸೈಡ್ ಮಾಡೋದಕ್ಕೆ ನಾವು ಡಿಟರ್ಜೆಂಟ್ನ ಬಳಸ್ಬೋದಾ ಅಂತ ಕೇಳಿದ್ದೇನೆ. ಸೊ ಬಳಸ್ಬೋದಾ ಅಂತ ಕೇಳೋದಾದರೆ ನೋ. ಯಾಕೆ? ಬಿಕಾಸ್ detergent can be used in both hard and soft water. ಹಾರ್ಡ್ ವಾಟರ್ನಲ್ಲೂ ವರ್ಕ್ ಆಗುತ್ತೆ. ಸೊ ಹಾರ್ಡ್ ವಾಟರ್ detergent can be used in both hard water and soft water. Therefore, detergent cannot be used to detect whether soapನ ಯೂಸ್ ಮಾಡ್ಕೋಬೋದು. ಸೋಪ್ನ ಯೂಸ್ ಮಾಡಿದ್ರೆ ಸೋಪು ಸಾಫ್ಟ್ ವಾಟರ್ ಆಗಿದ್ರೆ ಲ್ಯಾದರ್ ಕೊಡುತ್ತೆ, ಹಾರ್ಡ್ ವಾಟರ್ ಆಗಿದ್ರೆ ಲ್ಯಾದರ್ ಕೊಡೋದಿಲ್ಲ, ನೊರೆನೂ ಕೊಡೋದಿಲ್ಲ. ನೊರೆ ಕೊಟ್ಟರೆ ಅದು ಸಾಫ್ಟ್ ವಾಟರು ಸೋಪು, ನೊರೆ ಕೊಡಲಿಲ್ಲ, ಸೋಪ್ ಏನಾದರೂ ನೊರೆ ಕೊಡಲಿಲ್ಲ ಅಂದರೆ ಅದು ಹಾರ್ಡ್ ವಾಟರ್. ಸೋಪ್ನ ಯೂಸ್ ಮಾಡ್ಬೋದು, ವಿ ಕೆನಾಟ್ ಯೂಸ್ ಡಿಟರ್ಜೆಂಟ್. ನೆಕ್ಸ್ಟ್ 24th question. What are structural isomers? Write the 2 structures of butane molecule ಅಂತ ಕೇಳಿದ್ದಾನೆ. ಸೊ ಇದನ್ನು ನಾವೀಗ ಆನ್ಸರ್ ಮಾಡೋಣ. ಅದ್ರ ಜೊತೆಗೆ how would you distinguish experimentally between an alcohol and carboxylic acid ಅಂತ ಕೇಳಿದ್ದಾನೆ. ಸೊ now let us answer both the question. ಸೊ ಅದನ್ನು ಈಗ ಆನ್ಸರ್ ಮಾಡೋಣ. ಸೊ ಮೊದಲನೇ ಕ್ವಶನಲ್ಲಿ 24th ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಈಗ ಬರೋಣ. ದ ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ different structural formula.
are called structural isomers. So now let us write the that is isomers of butane, that is normal butane. First one is normal butane and the second one is isobutane. So now let us write the isomers of butane. One is normal butane, another one is isobutane. So ಎರಡರ ನೋಡಿ normal butane molecular formula C4H10. Isobutane ನ molecular formula C4H10. ಸೊ 4 ಕಾರ್ಬನ್ ಇರೋದ್ರಿಂದ 1 2 3 4 ಸ್ಟ್ರೈಟ್ ಚೈನ್ ಬರೀಬೇಕು. ಐಸೋಬ್ಯೂಟೈನ್ಗೆ 1 2 3 ಒಂದು ಬ್ರಾಂಚ್ಡ್ ಚೈನ್ನ ಬರೀಬೇಕು. ಹಾಗಾದರೆ ಇಲ್ಲಿ ಕಾರ್ಬನ್ನ ಶೇರ್ ಮಾಡಿ ಹೈಡ್ರೋಜನ್ 1 2 3 4 5 6 7 8 9 10 ಇಲ್ಲಿ ಶೇರ್ ಮಾಡಿ 1 2 3 3 4 ದೆನ್ ಇದಕ್ಕೆ 1 2 3 ಇನ್ನೊಂದು 4 ನೆಕ್ಸ್ಟ್ ಇದಕ್ಕೆ 1 2 3 4 ನೆಕ್ಸ್ಟ್ ಇದಕ್ಕೆ 1 2 3 4. So like this we have to write the structural formula for both normal butane and isobutane. Both are having same molecular formula but they having different structural formula. So ಅದರೊಳಗೆ ಬಿ ಕ್ವಶನ್ ಇದೆ, how would you distinguish experimentally between an alcohol and a carboxylic acid? ಸೊ ಇದನ್ನು ನಾವು ಡಿಸ್ಟಿಂಗ್ವಿಷ್ ಮಾಡೋಣ. ಸೊ ಒಂದು ಕಡೆ ನಾನು ಆಲ್ಕೋಹಾಲ್ನ ಬರ್ಕೊತೀನಿ, ಇದು ಬಿ ಕ್ವಶನ್ನು. ಒಂದು ಕಡೆ ಆಲ್ಕೋಹಾಲ್ ಬರ್ಕೊಳ್ಳೋಣ, ಇನ್ನೊಂದು ಕಡೆ ಕಾರ್ಬೋಕ್ಸಿಲಿಕ್ ಆ್ಯಸಿಡನ್ನ ಬರ್ಕೊಳ್ಳೋಣ. ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಸೊ ನಾವು ಲೆಟ್ ಅಸ್ ಆನ್ಸರ್ ದೀಸ್ ಟು ಕ್ವಶನ್ಸ್. ಸೊ ಈ ಎರಡು ಕ್ವಶನನ್ನು ನಾವೀಗ ಆನ್ಸರ್ ಮಾಡೋಣ. ಸೊ ಮೊದಲನೇದು ನಾನು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ಗೆ ಬರ್ತೀನಿ. ಸೊ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ಗೆ ಬಂದರೆ ದಿಸ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಮೆಟಲ್ ಬೈಕಾರ್ಬೋನೇಟ್ ಆ್ಯಂಡ್ ಮೆಟಲ್ ಕಾರ್ಬೋನೇಟ್. ಸೊ ಇಲ್ಲಿಗೆ ಬರೆಯೋಣ ಮೊದಲನೇ ಪಾಯಿಂಟು. ಇಟ್ ಎಕ್ಸ್ಪೆರಿಮೆಂಟ್ಲಿ ಹೇಗೆ ನಾವು ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದು ಅಂದರೆ, ಇಟ್ ರಿಯಾಕ್ಟ್ಸ್ ಅಂದರೆ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ metal carbonate and metal carbonate and metal bicarbonate. It reacts with both metal carbonate and metal bicarbonate to form salt, water and carbon dioxide. ಇದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಬಟ್ ನಾನು ಆಲ್ಕೋಹಾಲ್ಗೆ ಹೇಳೋದಾದರೆ it will not reacts with metal carbonate or metal bicarbonate. ಇದು ಫಸ್ಟ್ ಡಿಫ್ರೆನ್ಸ್, ಫಸ್ಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್. ಇನ್ನು ಎರಡನೇದಕ್ಕೆ ಬರೋಣ. ಸೊ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ಗೆ ಬರೋಣ. ಸೊ ಫಸ್ಟ್ ಡಿಫ್ರೆನ್ಸ್ ಆಯಿತು. ಇನ್ನು ಎರಡನೇ ಡಿಫ್ರೆನ್ಸಿಗೆ ಬಂದರೆ ದಿಸ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ it reacts with sodium hydroxide. It reacts with sodium hydroxide to form salt and water. ಅದೇ ನಾವು ಆಲ್ಕೋಹಾಲಿಗೆ ಬಂದರೆ it does not reacts with sodium hydroxide. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ. ಇದು ಎರಡನೇ ಡಿಸ್ಟಿಂಗ್ವಿಷ್. ಇನ್ನು ಮೂರನೇ ಡಿಸ್ಟಿಂಗ್ವಿಷ್ ಬರೆಯೋಣ ಬಿಟ್ವೀನ್ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಎಥೆನಾಲಿಗೆ ಬರೋಣ. ಸೊ ಈಗ ನಾನು ಎಥೆನಾಲ್ ಕಡೆಗೆ ಬರೀತೀನಿ. ಸೊ ಎಥೆನಾಲ್ ಬರೆಯೋದಾದರೆ ಸೊ ಐ ವಿಲ್ ರೈಟ್ ಅಬೌಟ್ ಎಥೆನಾಲ್ ಈ ಥರ ಬರೆಯೋಣ. ಸೊ ಥರ್ಡ್ ಡಿಸ್ಟಿಂಗ್ವಿಷ್ ಇಸ್ ethanol undergoes oxidation reaction. Ethanol undergoes oxidation reaction to form ethanoic acid. But
carboxylic acid will not undergo oxidation reaction. Like this we can distinguish them experimentally. So this is about 24th question. Now 25th is the correct group of saturated hydrocarbon is. ಇಲ್ಲಿ ಯಾವುದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕೇಳಿಯೇನೆ. ಸೊ ಫಸ್ಟ್ ಒನ್ CH4 ಸ್ಯಾಚುರೇಟೆಡ್, ಬಟ್ ಇವೆರಡು ಅನ್ಸ್ಯಾಚುರೇಟೆಡ್. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲಿ ಬಂದರೆ ಫಸ್ಟು ಸ್ಯಾಚುರೇಟೆಡ್, ಸೆಕೆಂಡು ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಈ ಮೂರಕ್ಕೂ ಕೂಡ CnH2n+2, ಸೊ ಆ ಜನರಲ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ದೇರ್ ಫಾರ್ 25th ಕ್ವಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಯಾವುದಪ್ಪ ಅಂದರೆ ದಟ್ ಈಸ್ C2H6, C3H8 and C4H10. So this is the right answer. Next 26th ಬರೋಣ. The atomic number of an element X is 11 and the atomic number of Y is 17. Then the type of bond formed between these two elements. ಸೊ ಇವೆರಡರ ನಡುವೆ ನಡೆಯೋದು ನೋಡಿ. ನಾವೀಗ ಅಟಾಮಿಕ್ ನಂಬರ್ ಎಕ್ಸ್ ಅನ್ನುವಂತಹ ಎಲಿಮೆಂಟಿನ ಅಟಾಮಿಕ್ ನಂಬರ್ 11. ಸೊ 2, 8, 1. ಸೊ ವೈ ಅನ್ನುವ ಎಲಿಮೆಂಟ್ ಇಂದು 17, 2, 8, 7. It can lose 1 electron, it can gain 1 electron. Therefore the transfer of electron from metals to non-metals, therefore it will form ionic bond, because the electron will transfer from metals to non-metals. So hagadre the right answer is option C, that is ionic bond. So now let us move for 27th question. So 27th question ಏನide, the functional group present in the carbon compound is. ಸೊ ಇಲ್ಲಿ ನೋಡಿ, ಇಲ್ಲಿ C double bond OH ಇದೆ ಅಂದಮೇಲೆ COOH, it is nothing but carboxylic acid. So for 27th question the right answer is option D, carboxylic acid. So now let us move for 28th question. The 28th question is the number of single bond present in the structure of cyclohexane molecule is. cyclohexane ಬರಿಬೇಕು ನಾವೀಗ. ಸೊ ಅದರೊಳಗೆ ಎಷ್ಟು ಸಿಂಗಲ್ ಬಾಂಡ್ ಇದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಲೆಟ್ ಅಸ್ ರೈಟ್ ದ cyclohexane, ದಟ್ ಈಸ್ 6C6H12. ಸೊ ಈಗ cyclohexane ಬರೆಯೋಣ. 1, 2, 3, 4, 5, 6. ಸೊ ಎಲ್ಲ ಕಡೆ ಸಿಂಗಲ್ ಬಾಂಡೇ ಬರೀಬೇಕು. ನೆಕ್ಸ್ಟ್ ಈಚ್ ಕಾರ್ಬನ್ ವಿಲ್ ಶೇರ್ 2 electrons. So total how many single bonds are there, you count it. So single bond ಎಷ್ಟಿದೆ ಇಲ್ಲಿ 6 ಇದೆ ಒಳಗಡೆ, ಇಲ್ಲಿ 6. 6 + 2 8, 8 + 2 10, 12, 14, 16, 18. ಸೊ ಟೋಟಲ್ ನೋಡಿ ಇಲ್ಲಿ 1 2 3 4 5 6. 6 ಆದಮೇಲೆ 6 + 2 8, 8 + 2 10, 10 + 2 12, 14, 16, 18. So how many single bonds are there? Total 18 single bonds are there. 18 ಅಂತ ಬಂದರೆ ಆಪ್ಷನ್ ಬಿ. ಸೊ ಆಪ್ಷನ್ ಬಿ is the right answer. So option B is the right answer for this question. ಸೊ ನೆಕ್ಸ್ಟು 29th ಹೋಗೋಣ. ಸೊ 29th ಕ್ವಶನ್ ಹೀಗಿದೆ, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಈಸ್. ಸೊ ಆಪ್ಷನ್ ಸಿ ನೋಡಿ, C6H6, that is the molecular formula for benzene. So option C, C6H6. Now let us move for 30th question. So 30th question ಏನಿದೆ ನೋಡ್ಕೊಳ್ಳಿ, the number of single bond and double bond present in the structure of benzene molecule respectively. First single bond ಹೇಳಬೇಕು, next double bond ಹೇಳಬೇಕು. Now let us write the structural formula for benzene.
C6H6 is the molecular formula. So structural formula ಬರೆಯೋಣ. 1 2 3 4 5 6. Single bond, double bond, single bond, double bond, single bond, double bond. So one hydrogen, 2 3 4 5 6. ಈಗ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕೌಂಟ್ ಮಾಡ್ಕೊಳ್ಳೋಣ. ಫಸ್ಟ್ ಸಿಂಗಲ್ ಬಾಂಡ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6. ಸೊ ಹೈಡ್ರೋಜನ್ಗಿರೋ 6 ಹೇಳ್ಬಿಟ್ಟಿದ್ದೀನಿ. 7 8 9. ಸೊ ಟೋಟಲ್ 9 ಸಿಂಗಲ್ ಬಾಂಡ್. ಓಕೆ, ನೆಕ್ಸ್ಟ್ ಡಬಲ್ ಬಾಂಡ್ ನೋಡಿ. 1 2 3. ಸೊ 3 ಡಬಲ್ ಬಾಂಡ್ಸ್. ಹಾಗಾದರೆ ಟೋಟಲು 9 ಸಿಂಗಲ್ಲು 3 ಡಬಲ್ಲು ಎಲ್ಲಿದೆ ನೋಡಿ. ಸೊ ಆನ್ಸರ್ ಏನು ಬರಬೇಕು? ಸೊ 9 3 ನೋಡಿ, 9 and 3 ಇಲ್ಲಿದೆ. 9 ಸಿಂಗಲ್ ಬಾಂಡು, 3 ಡಬಲ್ ಬಾಂಡ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ದಟ್ ಈಸ್ 9 and 3. That is the answer for, that is 20, sorry not 20, it is the answer for 30th question. So now let us move for 31st question. So 31st question ಏನಿದೆ ನೋಡಿ. ಸೊ 31st, the common molecular formula for both cyclopropane and propene. ಸೈಕ್ಲೋಪ್ರೋಪೇನ್ಗೂ ಮತ್ತು ಪ್ರೋಪೀನ್ಗೂ ಸೊ ಏನು ಕೇಳಿದ ನಾನು, ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಕೇಳಿಯೇನೆ. ಸೊ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಬಂದರೆ C3H6 ಇದೆ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಎರಡಕ್ಕೂ. ಸೊ ದ ರೈಟ್ ಆನ್ಸರ್ ಫಾರ್ 31st ಕ್ವಶನ್ ಈಸ್ ಆಪ್ಷನ್ ಎ, C3H6. ಬಟ್ ಇಲ್ಲೇನಾಗುತ್ತೆ ಅಂದರೆ, ಸೊ ನಾನು ಬರೀ ಪ್ರೋಪೀನ್ ಬರೆದ್ರೆ ಸೊ ಡಬಲ್ ಬಾಂಡ್ ಬರೀತೀನಿ. ಸೈಕ್ಲೋಪ್ರೋಪೇನ್ ಬರೆದ್ರೆ ಇಲ್ಲಿ ಡಬಲ್ ಬಾಂಡ್ನ ಜೊತೆಗೆ ಸ್ಟ್ರೈಟ್ ಚೈನ್ ಬರೀತೀನಿ. ಇಲ್ಲಿ ಸಿಂಗಲ್ ಬಾಂಡ್ನ ಜೊತೆಗೆ ಕ್ಲೋಸ್ಡ್ ಚೈನ್ ಬರೀತೀನಿ. ಬಟ್ ಎರಡಕ್ಕೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್, ದಟ್ ಈಸ್ C3H6. ಸೊ ನಾವು ಲೆಟ್ ಅಸ್ ಮೂವ್ ಫಾರ್ 32nd ಕ್ವಶನ್. ಸೊ 32nd ಏನಿದೆ ನೋಡೋಣ. ಕಾರ್ಬನ್ ಹ್ಯಾಸ್ ದ ಎಬಿಲಿಟಿ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ of carbon giving rise to large molecule. This unique property of carbon is called catenation. Option B is the right answer. Option B, catenation. Next let us move for 33rd question. So 33rd question ge hogona. The group of compound which are in homologous series. So homologous series andre gottalva ಏನು? ಸೊ ಸಕ್ಸಸಿವ್ ಮೆಂಬರ್ಗಳ ನಡುವೆ ಡಿಫ್ರೆನ್ಸು CH2 ಇರಬೇಕು ನೋಡಿ. ಇವೆರಡರ ನಡುವೆ ಡಿಫ್ರೆನ್ಸು ಒಂದು ಕಾರ್ಬನ್ನು 2 ಹೈಡ್ರೋಜನ್. ಇವೆರಡರ ನಡುವೆ ಡಿಫ್ರೆನ್ಸು ಒಂದು ಕಾರ್ಬನ್ನು 2 ಹೈಡ್ರೋಜನ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ CH4, ಒಂದು ಕಾರ್ಬನ್ ಜಾಸ್ತಿ ಮಾಡಿ C2, 2 ಹೈಡ್ರೋಜನ್ ಜಾಸ್ತಿ ಮಾಡಿ, ಒಂದು ಕಾರ್ಬನ್ ಜಾಸ್ತಿ ಮಾಡಿ C3, 2 ಹೈಡ್ರೋಜನ್ ಜಾಸ್ತಿ ಮಾಡಿ. ಸೊ ದಿಸ್ ಈಸ್ ದ ಕರೆಕ್ಟ್ homologous series. Now let us move for 34th question. So 34th question is the structural formula of propanol is. So propanol in a structural formula ಕೇಳಿದಾನೆ. So now let us write what is the structural formula for propanol. ಸೊ ಪ್ರೊಪೆನಾಲ್ ಅಂತ ಬಂದಾಗ ಅಲ್ಲಿ ಏನಿದೆ ನೀವು ಅಬ್ಸರ್ವ್ ಮಾಡಬೇಕು. ಸೊ ಅಲ್ಲಿ AL ಅಂತ ಕೊಟ್ಟಿದ್ದಾನೆ ಲಾಸ್ಟಿಗೆ ನೋಡಿ. AL ಅಂದಮೇಲೆ ಅದು ಆಲ್ಡಿಹೈಡೇ ಆಗಿರಬೇಕು. ಆಲ್ಡಿಹೈಡ್ ಆಗಿದ್ದಿ ಅಂದರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದು OH ಇದೆ, OH ಇರೋದ್ರಿಂದ ಇಟ್ ಈಸ್ ಆಲ್ಕೋಹಾಲ್. ಇದು COOH ಇದೆ, ಹಾಗಾದ್ರೆ ಇದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್. ಈಗ ನೆಕ್ಸ್ಟು ಆಪ್ಷನ್ಗೆ ಬರೋಣ. ಸೊ ಈ ಆಪ್ಷನ್ ನೋಡಿ. ಸೊ ನೋಡಿ, ಸಿ ಆಪ್ಷನಲ್ಲಿ CHO. ಹಾಗಾದರೆ CHO ಆಗಿದೆ ಅಂದರೆ ಇದು ಆಲ್ಡಿಹೈಡ್. ಸೊ ದಿಸ್ ಈಸ್ ಆಲ್ಡಿಹೈಡ್. ಹಾಗಾದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಇದಕ್ಕೆ ಬಂದರೆ ಇದು ಕೀಟೋನ್ ಆಗೋಗುತ್ತೆ. C+O ಇಟ್ ವಿಲ್ ಬಿಕಮ್ ಕೀಟೋನ್. ಸೊ ಅದರಿಂದ ದ ರೈಟ್ ಆನ್ಸರ್ ಈಸ್ ಇದೆ CHO. ಸೊ ದ ರೈಟ್ ಆನ್ಸರ್ ಫಾರ್ 34th ಕ್ವಶನ್ ಈಸ್ ನೋಡಿ, ನಾನು ಇಲ್ಲೇ ಟಿಕ್ ಮಾಡಿಬಿಡ್ತೀನಿ. 34th ಇದೆ ಆನ್ಸರ್. ದಟ್ ಈಸ್ option C is the right answer. So remaining part of the
previous year question paper of carbon and its compound will be continued in the next video. So thank you for watching my YouTube channel. Please encourage my videos, like my videos, share my videos, watch my videos, and please don't forget to press the bell icon to get the notification for the next video. So thank you very much for your encouragement. Thank you.